ಹಳ್ಳಿಕಾರ್ ಒಡೆಯ ಅನ್ನೋ ಹೆಸರಿಂದಾನೇ ಖ್ಯಾತಿ ಗಳಿಸಿರುವಂತಹ ವರ್ತೂರ್ ಸಂತೋಷ್ ಇದೀಗ ಬಿಗ್ ಬಾಸ್ ಸೀಸನ್ 10ರಲ್ಲಿ ಒಂದು ರೀತಿಯಲ್ಲಿ ಆಟವನ್ನು ಆಡೋ ಮೂಲಕ ಅಂದರೆ ಅವರು ಹೇಗಿದ್ದಾರೆ ಅದೇ ರೀತಿಯಲ್ಲಿ ಆಟವನ್ನು ಆಡೋ ಮೂಲಕ ಕರ್ನಾಟಕದ ಜನತೆಯ ಮನವನ್ನು ಗೆದ್ದಿದ್ದಾರೆ. ನಮ್ಮ ಜೊತೆ ಈಗ ವರ್ತೂರ್ ಸಂತೋಷ್ ಅವರು ಇದ್ದಾರೆ, ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಬಿಗ್ ಬಾಸ್ ಮನೆಯಲ್ಲಿ ನೀವು ಏನನ್ನ ಕಲ್ತ್ರಿ ಅಂತ? ಅಣ್ಣ, ಬಿಗ್ ಬಾಸ್ ಮನೆ ಒಳಗಡೆ ಕಲ್ತಿದ್ದು ಹಲವಾರು ಇದ್ದಾವೆ. ಅದರಲ್ಲೂ ಏನಂತಂದರೆ ಒಂದು ಬಾಂಡಿಂಗ್ ಅಂದರೆ ಒಂದು ಸಂಬಂಧಕ್ಕೆ ಬೆಲೆ ಅಲ್ಲಿ ಸಿಗುತ್ತೆ. ಒಳಗಡೆ ಹೋದಾಗ ನಮ್ಮವ್ರು ಅನ್ನೋರು ಯಾರೂ ಇಲ್ಲ, ಅಲ್ಲಿರೋರಲ್ಲೇ ನಾವು ಒಂದು ಬಾಂಡಿಂಗ್ ಕಟ್ಕೊಬೇಕು. ಅಲ್ಲಿನೂ ನಾನು ಗೆದ್ದಿದ್ದೀನಿ ಅಣ್ಣ. ಒಂದು ಸ್ನೇಹ ಅದು ಹೊರಗಡೆನೂ ಕಂಟಿನ್ಯೂ ಆಗುತ್ತೆ, ಒಳಗಡೆನೂ ಅದಿತ್ತು. ಬಿಗ್ ಬಾಸ್ ಮನೆ ಒಳಗಡೆ ಸಂಬಂಧದ ಬೆಲೆ ತುಂಬ ಕಾಣಿಸುತ್ತೆ ಅಣ್ಣ. ಅದರಿಂದ ಈಗ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನಗಳ ಕಾಲ ಒಂದು ಜರ್ನಿಯನ್ನು ಮಾಡ್ಕೊಬಂದ್ರಿ. ಕೊನೆ ಮೂಮೆಂಟಲ್ಲಿ ನಿಮಗೆ ಸಾಕಷ್ಟು ಆ ಜನರು ಒಂದು ಅಭಿಮಾನ ಪ್ರೀತಿಯನ್ನು ಕೂಡ ವ್ಯಕ್ತಪಡಿಸಿದ್ರು. ಈಗಲೂ ಕೂಡ ಆ ಒಂದು ಪ್ರೀತಿಯನ್ನು ಕೊಡ್ತಾ ಇದ್ದಾರೆ. ಅವರ ಬಗ್ಗೆ ಒಂದಷ್ಟು ಮಾತುಗಳನ್ನ ಹೇಳೋದಾದ್ರೆ? ಅಣ್ಣ, ಜನಗಳ ಬಗ್ಗೆ ಹೇಳ್ಬೇಕಾದ್ರೆ ನನಗೆ ಬಂದಿದ್ದ ಸಿಚುವೇಶನ್ನು ಬೇರೆಯವ್ರಿಗೆ ಬಂದಿದ್ರೆ ಮೋಸ್ಟ್ಲಿ ಅವರು ಅದನ್ನು ರಿಸೀವ್ ಮಾಡ್ಕೊಳೋ ರೀತಿನೇ ಬೇರೆ ಇರ್ತಾಯಿತ್ತು. ನನಗೆ ನಿಂತು ಪ್ರತಿಯೊಂದರಲ್ಲೂ ಅಲ್ಲಿ ಸ್ಟೇಷನ್ ಹತ್ರನೂ ಬಂದು ಹೇಳಿದ್ರಲ್ಲ, ನಾವಿದ್ದೀರಣ್ಣ, ಯಾಕೆ ಏನು ಯಾರು ಮಾಡ್ದಿರೋ ಇರೋದು ನೀನು ಮಾಡಿಲ್ಲ ಅಂತೇಳಿ ನನಗೆ ಉರ್ದುಂಬಿಸಿ, ಮತ್ತು ಒಂದು ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಶಿವ ಕಾವಲು ಅಂತ, ಶಿವನ ಕಾವಲು ಥರ ನನಗೆ ಕಾವಲಾಗಿ ನಿಂತಿದ್ದು ಜನತೆ. ನಾನು ಯಾವತ್ತೂ ಅವ್ರಿಗೆ ಚಿರಋಣಿ. ಮಾತುಗಳಲ್ಲಿ ಪದಗಳಲ್ಲಿ ಇಷ್ಟೇ ಇದೆ ಅಂತ ಹೇಳಿ ನಾನು ಮುಗ್ಸೋಕೆ ರೆಡಿ ಇಲ್ಲ. ನಾನು ಸಾಯೋವರೆಗೂ ನಾನು ಅವ್ರ ಜೊತೆ ಇದ್ದು ಅವರಲ್ಲೇ ಬದುಕಬೇಕು ಅನ್ನೋನು. ಸರ್, ಈಗ ಹಳ್ಳಿಕಾರ್ ಒಡೆಯ ಅನ್ನೋ ಬಿರುದಿನ ಮೂಲಕನೇ ಖ್ಯಾತಿ ಪಡೆದಿದ್ರಿ. ನಿಮ್ಮ ಮತ್ತು ಹಳ್ಳಿಕಾರ್ ದನಗಳ ಒಂದು ಬಾಂಧವ್ಯ ಏನಿದೆ, ಒಂದು ಬಾಂಡೇಜ್, ಅದನ್ನ ಸಾಕಷ್ಟು ಜನರು ಒಂದಷ್ಟು ಜನ ಟೀಕೆ ಮಾಡೋ ಕೆಲಸವನ್ನ ಕೂಡ ಮಾಡಿದ್ರು. ನಿಮ್ಮ ಮತ್ತೆ ಹಳ್ಳಿಕಾರ್ ಈ ಒಂದು ಸಂಬಂಧ ಯಾವ ರೀತಿ ಇತ್ತು ಅಂತ? ಅಣ್ಣ, ಇವಾಗ ನೀವೇ ಕೇಳಿದ್ರಿ, ಅವ್ರವ್ರ ಆತ್ಮ ಹಿಂಗೆ ಮುಟ್ಕೊಂಡ್ಬಿಟ್ರೆ ಅಣ್ಣ, ಹಳ್ಳಿಕಾರ್ ಬಗ್ಗೆ ಧ್ವನಿ ಎತ್ತದವ್ರು ಯಾರು ಅಂತಂದರೆ ಒಂದು ಮಗು ಕೂಡ ಹೇಳ್ಬೇಕು, ವರ್ತೂರ್ ಸಂತೋಷ ಅಂತ. ಅದಕ್ಕೆ ಮುಂಚೆ ನಮ್ಮ ತಾತನು ಕಟ್ಟೋನು, ನಮ್ಮ ಅಪ್ಪನು ಕಟ್ಟೋನು, ದನ ಅಂತ ಕಟ್ಟೋರು. ಇನ್ನು ಸುತ್ತಮುತ್ತ ಗ್ರಾಮಸ್ಥರು ಯಾರೇ ಕಟ್ಟಿದ್ರು ಅವರು ಹಂಗಂತಲೇ ಕಟ್ತಾ ಇದ್ದಿದ್ದು. ಇವತ್ತು ಹಳ್ಳಿ ಕಾರ್ ಅಂತ ಬರಬೇಕಾದ್ರೆ ಹಳ್ಳಿ ಕಾರು ಕಟ್ರಿ ಮಾಡ್ರಿ ಹೇಳ್ರಿ ಅಂತ ಹೇಳ್ಕೊಂಡು ಅದನ್ನ ಅಲ್ಲಿಗೆ ನಿಲ್ಲಿಸಿಲ್ಲ. ಕಮಿಟಿ ಎಲ್ಲೋ ಜಾತ್ರೆನಲ್ಲಿ ಕಮಿಟಿ ಮಾಡ್ರೆ ಅವ್ರ ಮನೆಗೆ ಅವ್ರು ಮಾಡ್ಕೊಂಡು ತಿನ್ಕೊಂಡು ಎತ್ಕೊಂಡು ಹೋಗೋ ಕಾಲದಲ್ಲಿ ಇಡೀ ಜಾತ್ರೆಗೆ ಬಂದಿರೋ ದನಗಳಿಗೆಲ್ಲ 2 ಗ್ರಾಮ್ ಚಿನ್ನ ಕೊಡೋ ಮುಖಾಂತರ ಪ್ರೋತ್ಸಾಹ ಮಾಡಿದ್ದೀನಿ. ರೇಸ್ ಅನ್ನೋದು ನಡೆಸಿ ನನ್ನ ಮನೆ ದುಡ್ಡು ಹಾಕ್ಬಿಟ್ಟು ರೇಸ್ ಮಾಡ್ರೆ ಕಲೆಕ್ಷನ್ ಮಾಡಿ ದುಡ್ಡು ಮಾಡಿಬಿಟ್ಟ ಅಂತಂದರು. ಅಣ್ಣ, ಯಾರಾದರೂ ಎವಿಡೆಂಟಾಗಿ ಈ ನಾನು ಇಷ್ಟು ಕೊಟ್ಟು ಇವ್ನು ತಿಂದು ಲಪ್ಟಾಯಿಸ್ಬಿಟ್ಟವನೇ, ಅಲ್ಲಿ ಅಷ್ಟು ಖರ್ಚಾಗಿಲ್ಲ ಅಂತಂದರೆ ನಿಮ್ಮ ನ್ಯೂಸ್ಗಳವ್ರು ಹೆಂಗೆ ನೀವು ಎನಿ ಟೈಮ್ 24/7 ಇರ್ತೀರ, ಬಂದು ನೀವು ನ್ಯೂಸಲ್ಲಿ ಕೂತ್ಕೊಂಡು ಅವರು ಬರಲಿ, ನಾನು ಕರೆಸ್ರಿ ಬರ್ತೀನಿ. ಯಾಕಂದರೆ ಎದುರು ಮಾತಾಡ್ದವಾಗಲೇನ ಮಾತುಕೂ ತೂಕ ಇದ್ರಕ್ಕೂ ಇದು. ನಾನೆಲ್ಲೋ ಒಳಗಡೆ ಹೋಗಿದ್ದವಾಗ ಮಾತಾಡೋರಂತೆ ಕೆಲವರೆಲ್ಲನೂ, ಯಾರ ಹೆಸರು ಅಂತೂ ನಾನು ಹೇಳಲ್ಲ ಅಂತ ಹೇಳಿ ನಾನು ಹೋಗಿ ಗಂಜಲ ತಗೊಂಡು ಬಾಯಿ ತೊಳ್ಕೊಂಡು ಅದನ್ನು ಮಾಡೋದು ತಪ್ಪು ನಾನು ಮಾಡಲ್ಲ. ಸೊ ನೀವು ಕೇಳಿದ ಕೂತ್ರ ಏನಂತಂದ್ರೆ ಅಣ್ಣ, ಹಳ್ಳಿ ಕಾರ್ ಅನ್ನೋದಕ್ಕೆ ನಾನು ಒಂದು ಪ್ರಬಂಧ ಥರ ನಿಂತು ಅದನ್ನು ಪ್ರತಿಯೊಂದು ಮಗುಕ್ಕೂ ತಿಳಿಸೋ ರೀತಿನಲ್ಲಿ ನಾನು ಶ್ರಮ ಪಡ್ತಾ ಇದ್ದೀನಿ. ನಾನು ಇನ್ನು ಪಟ್ಟಿದ್ದೀನಿ ಅಂತ ಕೂಡ ಹೇಳಲ್ಲ, ಪಡ್ತಾ ಇದ್ದೀನಿ. ಅದಕ್ಕೆಲ್ಲ ಜನ ಸಹಕಾರ ಮಾಡ್ತಾವ್ರೆ, ಅದಿನ್ನು ಮುಂದಕ್ಕೆ ನಡೀತೈತೆ ಅಂತ ಹೇಳ್ತೀನಿ ನಾನು. ಸರ್, ಈಗ ಹಳ್ಳಿಕಾರ್ ಒಂದು ತಳಿಯನ್ನು ಅಭಿವೃದ್ಧಿ ಪಡಿಸೋದಾಗಿರ್ಬೋದು, ಅಥವಾ ಆ ಒಂದು ತಳಿಯನ್ನು ಕರ್ನಾಟಕದ ಮೂಲೆ ಜನರಿಗೆ ತಲುಪಿಸೋ ಕೆಲಸನ ನೀವು ಮಾಡ್ತಾ ಇದ್ದೀರಾ. ಈಗ ರೇಸ್ಗಳನ್ನು ಕೂಡ ಮಾಡ್ತಾ ಇದ್ದೀರಾ, ಒಂದಷ್ಟು ರೇಸ್ಗಳನ್ನು. ಪ್ರಮುಖವಾಗಿ ಆ ಒಂದು ರೇಸ್ ನಡೆಸಕ್ಕಂಥ ಸಂದರ್ಭದಲ್ಲೂ ಅಷ್ಟೇ, ಒಂದು ಕರುಗಳಿರ್ಬೋದು, ದನಗಳಿರ್ಬೋದು, ಸಾಕುವಂಥ ಒಂದು ಬಾಂಧವ್ಯ ಇರುತ್ತೆ. ಅಂದರೆ ಒಂದು ತಾಯಿಯ ಪ್ರೀತಿಯನ್ನು ಕೂಡ ನೀವು ಕರುಗಳಿಗೆ ತೋರಿಸ್ತಾ ಇದ್ದೀರಾ. ಆ ಒಂದು ಬಾಂಧವ್ಯ ಹೇಳೋದಾದ್ರೆ? ಅಣ್ಣ, ಹಳ್ಳಿಕಾರ್ ಅಂತಂದರೆ ನನಗೆ ನನ್ನ ಜೀವ ಒಂದು ಕಡೆ ಇಕ್ಬಿಟ್ಟು ಹಳ್ಳಿಕಾರ್ ದನ ಒಂದು ಕಡೆ ಇಕ್ಕಿದ್ರೆ ನನಗೆ ದನನೇ ಅಂತ. ಎಂಥ ಇದು ಸಿಚುವೇಶನ್ ಬಂದ್ರೂ ದನ ಅಂತ ನಾನು ಬಿಟ್ಟಿಲ್ಲ ಅಣ್ಣ. ಹಳ್ಳಿಕಾರ್ ನನಗೆ ಸಿಕ್ಕಿದ ವೇದಿಕೆಗಳಲ್ಲೆಲ್ಲನೂ ಹಳ್ಳಿಕಾರ್ ಅಂತ ಬಳಸಿದ್ದೀನಿ. ಇವತ್ತು ಅದನ್ನು ನನಗೆ ಯಾರು ಹಳ್ಳಿಕಾರ್ ಒಡೆಯ ಅಂತ ಕೊಟ್ಟರು, ಯಾಕೆ ಕೊಟ್ಟರು ಅದ್ರನ್ನ ಬೇಕಾಗಿರೋ ಒಂದು ಎಪಿಸೋಡ್ ಮಾಡಿರಿ. ನಾನೇನೇ ಬೋರ್ಡ್ ಹಾಕ್ಕೊಂಡು ನಾನು ಹಳ್ಳಿಕಾರ್ ಒಡೆಯ ಅಂತ ನಾನು ಎಲ್ಲೂ ಹೋಗಿ ಹೇಳ್ಕೊಂಡಿಲ್ಲ. ಕೊಟ್ಟಿರೋ ಬಿರ್ದಕ್ಕೆ ನಾನು ಅರ್ಹನಾಗಿ ಅದನ್ನು ಹೇಳ್ಕೊಳ್ತೀನಿ ಬಿಟ್ಟರೆ, ಇವತ್ತು ಜೈ ಹಳ್ಳಿಕಾರ್ ಅಂತ ಹಾಕ್ಕೊಂಡಿದ್ದೀನಿ ಅಣ್ಣ. ಇವ್ರಿಗೂ ಅಭಿಮಾನ ಇದ್ದರೆ ಮಾಡಿ ಹಾಕ್ಕೊಂಡು ಬಟ್ಟೆಗಳೆಲ್ಲ ಹಳ್ಳಿಕಾರ್ ಅಂತ ಹಾಕ್ಕೊಂಡು ಓಡಾಡಲಿ ಅಣ್ಣ ರೋಡಲ್ಲಿ. ನಾನು ಬೇಡ ಅಂತ ಹೇಳಿದ್ದೀನಿ ಅಣ್ಣ. ನನ್ನ ಪ್ರಶ್ನೆ ಮಾಡ್ತಕ್ಕಂಥ ದೊಡ್ಡ ಮನುಷ್ಯರಿಗೆ ನಾನು ಹೇಳೋದು, ಇದು ಹರಿಯೋ ನೀರು, ದೊಣ್ಣೆ ನಾಯಕನ ಅಪ್ಪಣೆ ಯಾಕಣ್ಣ ಬೇಕು? ಇದು ಜ್ಞಾನ. ಎಷ್ಟು ಬೇಕೋ ತಿಳಿಸ್ಲಿ. ನಾನು 10 ಪಟ್ಟು ತಿಳಿಸ್ರೆ ನೀನು ನನಗಿನ್ನ ಕಿಲಾಡಿ 20 ಪಟ್ಟು ತಿಳಿಸೋಗು. ಯಾರು ಬೇಡ ಅಂತವ್ರೆ? ಒಂದು ಬ್ಯಾನರ್ ಹಾಕಕ್ಕೆ ಯೋಚನೆ ಮಾಡ್ತಾರೆ, ಬ್ಯಾನರ್ ಖರ್ಚು ಎಷ್ಟು, 100 ರೂಪಾಯಿ ನಾವ್ಯಾಕೆ ಖರ್ಚು ಮಾಡಬೇಕು ಅಂತ. ನಾನು ಅಣ್ಣ ಏನು ಖರ್ಚು ಮಾಡಿದ್ದೀನಲ್ಲ ಆ ದುಡ್ಡು, ಅದು ಈ ಕರೆಕ್ಟಾಗಿ ಇಷ್ಟೇ ದುಡ್ಡು ಅಂತ ಹೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ. ಇಡೀ ಜನತೆಗೆ ಗೊತ್ತು ಏನು ಅನ್ನೋದು. ವರ್ತೂರಲ್ಲಿ ಬಂದುಬಿಟ್ಟು ಇಡೀ ಸುತ್ತಮುತ್ತ ಗ್ರಾಮ ಎಲ್ಲಿಗೆ ಬೇಕಾದರೂ ಹೇಳ್ರಿ, ಆನೆಕಲ್ ಟೌನ್ ನಿಂಗೆ ಹಿಡಿದು ಹೊಸಕೋಟೆ ಟೌನ್ವರ್ಗೂ ಎತ್ತುಗಳು ಯಾರೇ ಕಟ್ಟಿರ್ಬೋದು,
ಎಲ್ಲೇ ಇರ್ಬೋದು. ಒಂದು ಪ್ರೋಗ್ರಾಮ್ ಅಂತ ಬಂದವಾಗ ಎಲ್ಲರ ಕಿವಿಗೆ ಬರೋದು ಹೊರ್ತೂರು ಸಂತೋಷ ಅಂತ. ಯಾಕೆ ₹1 ಇಲ್ದಿರ ಹೋಗಿ ಕಾರ್ಯಕ್ರಮಗಳು ನೈಟು ಆಗಲಂದಿರ ಮಾಡ್ಕೊಟ್ಬಿಟ್ಟು ಬಂದಿದ್ದೀನಿ ಅಣ್ಣ. ಇವಾಗೂ ಮಾಡಿದ್ದೀನಿ, ಮುಂದಕ್ಕೂ ಮಾಡ್ತೀನಿ. ಯಾರೇ ಇರ್ಬೋದು ಇಡೀ ಕರ್ನಾಟಕದಾಗ ಎಲ್ಲಿಂದ ಕರೀರಿ, ನನಗೆ ಸಮಯ ಇದ್ದರೆ ಬಂದು ಮಾಡಿಕೊಟ್ಬಿಟ್ಟೆ ಬರ್ತೀನಿ. ₹1 ನಾನು ಎಲ್ಲೂ ತಗೊಂಡಿಲ್ಲ. ಯಲಾಂಕದವ್ರು ಖುಷಿಯಿಂದ ನನಗೆ ಆ ಎಣ್ಣೆ ಹೆಸರು ನನಗೆ ಗೊತ್ತೇ ಇಲ್ಲ, ದೇವಸ್ಥಾನಕ್ಕೆ ಕರೆಸಿದ್ರು. ಅವರು ಋಣ ಇಕ್ಕೊಂಬಾರ್ದು ಅಂತ ಅಂದ್ಬಿಟ್ಟು 50,000 ಕೊಟ್ಟರು ನನಗೆ ಏನನ್ನ ಮಾಡ್ಸಾಕು ಅಂತ. ಬೆಳ್ಳಿದು ಮಾಡಿಸಿ ಹಾಕಿದ್ದೀನಿ ಎತ್ಕೇನೆ. ನಾನು ಅದ್ರನ್ನೇನು ತಗೊಂಬಂದು ತಿಂದಿಲ್ಲ. ಇಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇರ್ರಿ, ಎತ್ತು ಸಾಕೋದು ಏನಂತ ತೋರಿಸ್ತೀನಿ. ಎಮ್ಮೆ ಇತ್ತು, ಮೊನ್ನೆ ತೀರ್ಕೊಂಡ್ಬಿಟ್ಟೈತೆ. ಹರಿಯಾಣದಿಂದ ಎಮ್ಮೆ ತರಿಸಿರೋದು, ಹಾಲು ಆಟಬೇಕು ಎತ್ಕ ಅಂದ್ಬಿಟ್ಟು. ಎತ್ತು ನೋಡ್ಬೋದು, ಎಲ್ಲರೂ ಎತ್ತು ಕಟ್ಟವ್ರೆ, ಎಲ್ಲರೂ ಸಾಕವ್ರೆ, ಎಲ್ಲರೂ ಮಾಡವ್ರೆ ಅಂತಾರೆ. ಯಾಕೆ ಜನಕ್ಕೆ ತೋರಿಸಿಲ್ಲ ನೀವು? ಯಾಕೆ ಬಂದು ಹೇಳಿಲ್ಲ? ಯಾಕೆ ಬಂದು ಅದ್ರ ಪರ ನಿಂತಿಲ್ಲ ಅಲ್ವಾ? ಇವತ್ತೆಲ್ಲೋ ಹೊರ್ತೂರು ಸಂತೋಷ ಬಂದು ನಿಂತುಬಿಟ್ಟು ಹಳ್ಳಿಕಾರ ಒಡಿಯ ಅಂತ ತಗೊಂಡ್ಬಿಟ್ಟ ಅಂತಂದವಾಗ ಯಾರು ಇದೇನು ಎತ್ತ ಅಂದವಾಗ ಅದನ್ನು ತಿಳಿಸ್ದವಾಗ ಎಲ್ಲಪ್ಪ ಹೋಗಿದ್ದೆ, ಯಾಕೆ ನೀನು ತಿಳಿಸಿಲ್ಲ? ನೀನು ತಿಳಿಸ್ಬೇಡ ಅಂತ ಯಾರಾದರೂ ಹೇಳಿದ್ರಾ? ಇಲ್ಲ ಮೀಡಿಯಾ ಅಂತ ಸಿಕ್ಕಿದವಾಗ ಅಣ್ಣ ವೇದಿಕೆಗಳು ನಾನು ಸ್ವಾಗತ ಮಾಡಿ ತೋರಿಸಿದ್ದೀನಿ, ಮಾಡ್ರಿ ಈ ಥರ ಬಗ್ಗೆ ಅಂತ. ಇದೂರವರೆಗೂ ಬಂದಿದ್ದೀನಿ, ಯಾವುದು ವಿಧಾನಸೌಧನಲ್ಲಿ ಬಂದುಬಿಟ್ಟು ಅಲ್ಲಿ ತೋರಿಸಿದ್ದೀನಿ. ಅಣ್ಣ ಇದು ನಮ್ಮ ದನಕ್ಕೆ ಏನು ಕೊಟ್ರಿ ನೀವು ಅಂದವಾಗ ಈ CM ಅವ್ರ ಕಡೆಯಿಂದ ಇಡೀ ಹೋಬ್ಳಿಗೂ ಹಳ್ಳಿಕಾರ ರೇಸ್ ಮಾಡ್ಬೋದು ಅಂತ ಪರ್ಮಿಷನ್ ಬಂತು. ಎಲ್ಲಣ್ಣ ನಮ್ಮ ಕಾಂಟ್ರಿಬ್ಯೂಷನ್ ಇಲ್ದಿರ ನಾನು ಏನು ಸುಮ್ಮನೆ ನಾನು ಹಳ್ಳಿಕಾರ ಹಳ್ಳಿಕಾರ ಇದು ಅಂತ ನಾನು ಹಾಕ್ಕೊಂಡಿಲ್ಲ ಅಣ್ಣ. ಅದ್ರ ಸೇವೆ ಮಾಡೋಕೆ ನನಗೆ ಅವಕಾಶ ಸಿಕ್ಕೈತೆ, ನಾನು ಸಾಯೋವರೆಗೂ ಮಾಡ್ತೀನಣ್ಣ. ಈಗ ಬಿಗ್ ಬಾಸ್ ಮನೆ ವಿಚಾರಕ್ಕೆ ಬಂದರೆ ತನಿಷಾ ಮತ್ತು ನಿಮ್ಮ ನಡುವಿನ ಒಡನಾಟವನ್ನು ಸಾಕಷ್ಟು ರೀತಿಯಲ್ಲಿ ಬಿಂಬಿಸುವ ಕೆಲಸ ಕೂಡ ಆಯಿತು ಹೊರಗಡೆ. ಯಾಕಂದರೆ ನೀವು ಬಿಗ್ ಬಾಸ್ ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರ ನಿಮ್ಮ ಒಂದು ಒಡನಾಟ ಇತ್ತು. ಆ ಒಂದು ಒಡನಾಟವನ್ನು ಬೇರೆ ಬೇರೆ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾಲಿರ್ಬೋದು, ಆ ಜನರು ಇರ್ಬೋದು ಬಿಂಬಿಸೋ ಕೆಲಸ ಮಾಡಿದ್ರು. ಅವರ ನಿಮ್ಮ ಸ್ನೇಹದ ಬಗ್ಗೆ ಹೇಳೋದಾದ್ರೆ ಅಣ್ಣ, ಅದು ಫ್ರೆಂಡ್ಶಿಪ್ ಅನ್ನೋದ್ರಕ ನಾನಾ ರೀತಿ ಬಣ್ಣ ಕಟ್ಬೋದು. ಅವ್ರವ್ರ ಕಣ್ಣುಗಳ್ಕ ಕಾಮಾಲೆ ಬಂದವನ್ಕ ಅಷ್ಟನ್ನ ಕಾಣಿಸ್ತದಂತೆ, ನೋಡೋದೆಲ್ಲ ಅಷ್ಟನ್ನ ಅಂತ. ಅವರು ಎಲ್ಲರೂ ಅಷ್ಟನವಾಗಿರ್ತಾರ? ಅದು ಕಣ್ಣು ಕಾಣಿಸೋದು ಹಂಗೆ. ಅವನಕಿರೋ ಕಾಯಿಲೆ ಅದು ಅವನೋಗಿ ತೋರಿಸ್ಕೊಬೇಕು, ಟ್ರೀಟ್ಮೆಂಟ್ ಅವ್ನು ತಗೊಬೇಕಾಗಿರೋದು. ಅವನು ನೋಡೋ ಇದ್ರನ್ನ ಪ್ರಪಂಚನೇ ಅಷ್ಟನ್ನ ಅಂತಂದ್ರೆ ಏನು ಹೇಳೋಣ, ಇದಷ್ಟೇ. ಈಗ ತುಕಾಲಿ ಸಂತು ಮತ್ತು ನಿಮ್ಮ ಸ್ನೇಹ ಅದು ಒಂದು ರೀತಿಯಲ್ಲಿ ಈ ದಿಗ್ಗಜರು ಮೂವಿಯಲ್ಲಿದ್ದ ವಿಷ್ಣುವರ್ಧನ್ ಅಂಬರೀಶ್ ಅವ್ರ ಸ್ನೇಹದ ಥರನೇ ಸಾಕಷ್ಟು ಜನ ಬಿಂಬಿಸ್ತಾ ಇದ್ರು. ಸೊ ಆ ರೀತಿಯ ಒಂದು ಸ್ನೇಹ ಮತ್ತು ಬಾಂಧವ್ಯ ಯಾವ ರೀತಿ ಬೆಳೀತು ನಿಮ್ಮವರ ನಡುವೆ ಅಂತ? ಅಣ್ಣ, ಅದು ನಾವಿಬ್ಬರು ಮಾತಾಡಿಕೊಂಡು ಫ್ರೆಂಡ್ ಆಗಿದ್ದಲ್ಲ. ಅಲ್ಲಿ ಒಳಗಡೆ ಹೋದವಾಗ ಒಂದು ಸಂದರ್ಭದಲ್ಲಿ ನಾವು ಅವರು ಫ್ರೆಂಡ್ ಆಗಿದ್ದು. ಅದು ಎಲ್ಲರಿಗೂ ಬಂತಂದ್ರೆ ಕೊನೆ ಸ್ಟೇಜ್ವರೆಗೂ ಬಂತದ್ದು. ಅದು ಬಂದು ಕೊನೆ ಸ್ಟೇಜ್ವರೆಗೂ ಇನ್ನೂ ಮುಂದಕ್ಕೂ ನಾವು ಫ್ರೆಂಡ್ಸ್ ಆಗಿರ್ತೀರಿ. ಫ್ರೆಂಡ್ಸ್ ಅನ್ನೋದಕ್ಕೆ ಒಂದು ಬ್ರದರ್ಲಿ ಒಂದು ಇದು ಫೀಲಿಂಗ್ ಅಣ್ಣ ನಮ್ಮದು ಅವ್ರದ್ದು. ಅವ್ರಿಗೆಲ್ಲೋ ಏನೋ ಆಗ್ತಾಯಿದ್ರೆ ನಾನು ಹೋಗಿ ನಿಂತಿರ್ತೀನಿ, ನನಗೆಲ್ಲೋ ಏನೋ ಆಗುತ್ತಂದ್ರೆ ಅವ್ರು ಬಂದು ನಿಂತಿರ್ತಾಯಿದ್ರು. ಅದು ಅದಕ್ಕೆ ಬೆಲೆನೇ ಇಲ್ಲ ಬಿಡೋಣ. ನಮ್ಮಿಬ್ಬರು ಫ್ರೆಂಡ್ಶಿಪ್ಪು ಅಷ್ಟು ಪ್ಯೂರ್ ಆಗಿತ್ತು. ಸರ್, ಈಗ ಹುಲಿ ಉಗುರಿನ ವಿಚಾರ ಬಂದಂಥ ಸಂದರ್ಭದಲ್ಲಿ ಆ ಒಂದು ಪೇಂಟೆಡನ್ನು ಧರಿಸಿದಂಥ ಸಂದರ್ಭದಲ್ಲಿ ನಿಮ್ಮನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಕರ್ಕೊ ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ನಿಮ್ಮ ತಾಯಿ ಇರ್ಬೋದು, ನಿಮ್ಮ ಊರಿನ ಜನರು ಇರ್ಬೋದು, ನಿಮ್ಮ ಸ್ನೇಹಿತರು ಇರ್ಬೋದು, ಯಾವ ರೀತಿ ಒಂದು ರಿಯಾಕ್ಟ್ ಮಾಡಿದ್ರು, ನಿಮ್ಗೆ ಯಾವ ರೀತಿ ಬೆಂಬಲ ಕೊಟ್ಟರು? ಅಯ್ಯೋ ಅಣ್ಣ, ಅದರಲ್ಲಿ ಎರಡು ಮಾತು ಹೇಳಂಗಿಲ್ಲ ಅಣ್ಣ. ಇಡೀ ಊರಲ್ಲಿರೋ ಜನ ಎಲ್ಲರೂ ರ್ಯಾಲಿಗಳು ಮಾಡೋ ಮುಖಾಂತರ ಎಲ್ಲೆಲ್ಲೋ ಇರೋ ಊರುಗಳಲ್ಲಿ ಪ್ರತಿಯೊಂದು ಊರಲ್ಲೂ ಮಾಡೋರಣ್ಣ. ಕೆಲವೊಂದು ಊರ ಹೆಸರುಗಳು ಹೇಳ್ರಿ, ಇನ್ನು ಬೇರೆ ಊರವ್ರ ನಮ್ಮೂರ ಹೆಸರು ಹೇಳಿಲ್ಲ ಅಂತಾರೆ. ನಾನು ಎಲ್ಲ ಮಾಡಿರೋರ್ಕ ಕೈ ಎತ್ತು ಮೊಕ್ತೀನಿ. ನಮ್ಮ ತಾಯಿ ಅಂತೂ ಫುಲ್ಲು ಅವರು ಏನಪ್ಪ ಹಿಂಗೆ ಆಗೋಯ್ತು ಅಂದಾಗ ಎಲ್ಲ ಜನ ಬಂದು ನಾವಿದ್ದೀರಿ, ನೀವು ಬೇಜಾರು ಮಾಡ್ಕೊಬೇಡ್ರಿ, ನಾವಿದ್ದೀರಿ ಅಂತ ಅದು ಸಾತ್ವನ ಕೊಟ್ಟವ್ರಲ್ಲ, ದೇವರು ಅವ್ರನ್ನ 100 ಕಾಲ ತಣ್ಣಗಿಕ್ಲಿ ಅಂತ ನಾನು ಕೇಳ್ತೀನಿ ಅಣ್ಣ. ಈಗ ಬಿಗ್ ಬಾಸ್ ಮನೆಯಲ್ಲೂ ಒಂದಷ್ಟು ಗಲಾಟೆಗಳಾಗ್ತು, ಜಗಳಗಳಾಗ್ತು, ಮನಸ್ತಾಪಗಳು ಬಂತು. ಆ ಒಂದು ಸಂದರ್ಭದಲ್ಲಿ ನಿಮಗೆ ಟಫ್ ಕಾಂಪಿಟೇಟರ್ ಅಂತ ಅನಿಸಿದ್ಯಾರು? ಅಣ್ಣ, ನಾನು ಹೋಗಿದ್ದು ಅಲ್ಲಿ ಒಂದು ಬಿಗ್ ಬಾಸ್ ಇದು ಅಂತ. ನನಗೆ ಟಫ್ ಕಾಂಪಿಟೇಟರ್ ತುಕಾಲಿ ಅವರೇ ಅಷ್ಟೇ. ಅದು ಬಿಟ್ಟರೆ ಅಲ್ಲಿ ಇನ್ಯಾರು ಏನೂ ಇಲ್ಲ. ಇನ್ನು ನಮ್ರತಾ ಮತ್ತು ಸಂಗೀತ ವಿಷಯದಲ್ಲಿ ಬಂದಾಗ ಪ್ರತಿ ಬಾರಿ ಕೂಡ ಎಲ್ಲ ಒಂದು ಕಡೆ ಅವ್ರನ್ನ ಛೇಡಿಸೋ ರೀತಿಯಲ್ಲಿ ಮಾತಾಡ್ತಾ ಇದ್ರು ಬೇರೆ ಬೇರೆ ಕಂಟೆಸ್ಟೆಂಟು. ನೀವು ಒಂದಷ್ಟು ಬಾರಿಗಳಲ್ಲಿ ಅವರ ಕಣ್ಣಿನ ವಿಚಾರವಾಗಿ ಸಾಕಷ್ಟು ಒಂದು ವರ್ಣನೆ ಮಾಡ್ತಾ ಇದ್ರಿ, ಈಗಲೂ ಕೂಡ ಮಾತಾಡ್ತಾ ವರ್ಣನೆ ಮಾಡ್ತಾ ಇದ್ರಿ. ಆ ಒಂದು ವಿಚಾರದ ಬಗ್ಗೆ ಹೇಳೋದಾದ್ರೆ, ಈ ನಾರಿ ಅದೇ ಹೆಣ್ಮಕ್ಳನ್ನ ಏನಂತಾರೆ, ಒಲಿದಾರೆ ನಾರಿ ಮುನಿದಾರೆ ಮಾರಿ ಅಂತ. ಈ ನಮ್ರತ ಕೋಪ ಏನಾದರೂ ಬಂದುಬಿಟ್ರೆ ಅಣ್ಣ, ನಿಜವಾಗ್ಲೂ ಹೇಳ್ತೀನಿ, ಅದು ನೋಡೋಕ್ಕಂತೂ ಆಗಲ್ಲ. ಈ ಥರ ಉಗ್ರವಾಗಿ ನೋಡ್ತಾ ಇದ್ಲು. ನನಗೇನಾಯಿತು ಅಂತಂದರೆ, ಹೆಣ್ಮಕ್ಳ ಹತ್ರ ಅಲ್ಲಿ ಜಗಳ ಮಾಡ್ಕೊಂಡ್ರೆ ಅದು ಏನಾದರೂ ಬೇರೆ ರೀತಿ ತಿರುವು. ಇವಾಗ ನೋಡ್ರಿ, ನಾನು ತನಿಷಾ ಮಾತಾಡಿರೋದೇ ಈ ರೀತಿ ಬಂದೈತೆ. ಇನ್ನು ಅದಕ್ಕೆ ಇನ್ನೊಂದು ಬಣ್ಣ ಕಟ್ಟಿ ಈಚೆ ಇನ್ನೊಂದು ಆಗ್ತೈತೆ. ಫಸ್ಟೇ ನನಗೆ ಒಂದು ಹೇಳಿದರು. ನಾನು ಯೂಶ್ವಲಿ ದಾರಿಲಿ ಹೋಗಮ್ಮ ರಮ್ಮ ಮನೆಯವ್ರಿಗೂ ಬಂದು ಹೋಗಮ್ಮ ಅನ್ನೋ ಕ್ಯಾರೆಕ್ಟ್ರು ನನಗೆ ಬೇಕಾಗಿಲ್ಲ. ಅಲ್ಲಿ ಏನಾದರೂ ಟಾಸ್ಕ್ ಅಂತಿತ್ತ ಆಡ್ತಾಯಿದ್ರಿ, ನಾಮಿನೇಷನ್ ಅಂತ ಬಂತ, ಆ ಹುಡುಗಿ ನನ್ನ ಮಾಡೈತೆ, ನಾನು ಆ ಹುಡುಗಿನ ಮಾಡಿದ್ದೀನಿ. ಅದಾದಮೇಲೆ ಕೊನೆ ದಿನಗಳಲ್ಲಿ ಮಾತಾಡಿದ್ದೀರಿ. ಆವಾಗ ಪಂತು ನೀನು ಹೊರಗಡೆ ಬಂದಾಗ ನಾವಿಬ್ಬರು ಫ್ರೆಂಡ್ಸ್ ಆಗ್ತೀರೇನೋ ಅಂತ. ನಾನು ಇವತ್ತು ಸ್ವಾಗತ, ಒಂದು ಫ್ರೆಂಡ್ಶಿಪ್ ಅಂತ ಹೊರಗಡೆ ಬಂದವಾಗ ಸಿಕ್ಕಿದ್ರೆ ಸ್ವಾಗತ ಅಣ್ಣ.
ಸರ್, ಈಗ ಮದುವೆ ವಿಚಾರ ಅಂದರೆ ವೈಯಕ್ತಿಕ ವಿಚಾರ ಇರ್ಬೋದು, ಬಟ್ ಆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅದು ಸಾಕಷ್ಟು ಚರ್ಚೆಗೆ ಕಾರಣ ಆಯಿತು. ಅಂದರೆ ಮೋಸ ಮಾಡಿ ಹೋಗಿದ್ದಾರೆ ಅನ್ನೋ ಮಾತುಗಳು ಕೂಡ ಹರಿದಾಡ್ತಾ ಇತ್ತು. ಈ ಒಂದು ವಿಚಾರವನ್ನು, ವೈಯಕ್ತಿಕವಾಗಿದ್ದಂಥ ವಿಚಾರವನ್ನು ಬಹಿರಂಗವಾಗಿ ನೀವೇ ಬಹಿರಂಗಪಡಿಸಿದ್ರಿ, ಅದಕ್ಕೆ ಸಕಾರಣವನ್ನು ಕೂಡ ಕೊಟ್ರಿ. ಆ ಒಂದು ವಿಚಾರವನ್ನು ಹೇಳೋದಾದ್ರೆ ಅಣ್ಣ, ನಾನು ಹೇಳ್ದನಲ್ಲ, ಬಿಚ್ಚಿಟ್ರೆ ತೆರೆದ ಪುಸ್ತಕ. ನಾನು ಯಾರು ಬೇಕಾದರೂ ನಾನು ವಿಮರ್ಶನೆ ಮಾಡ್ಕೊಬೋದು. ನಾನು ಅದರಲ್ಲಿ ಏನು ಇದಿಲ್ಲ. ನಾನೇನಾದರೂ ತಪ್ಪು ಮಾಡಿ ನಾನು ಇದಾಗಿದ್ದರೆ ನಾನು ಓಡೋಗ್ಬೇಕಾಗಿತ್ತು. ಒಂದು ಅಂಥ ಶೋಕ್ಕೆ ಯಾರೂ ಬರಲ್ಲ. ಅಂಥ ಈ ಕೆಲಸಗಳು ಮಾಡಿಕೊಂಡು ಅಂಥ ಶೋನಲ್ಲಿ ಬಂದು ಇದು ಮಾಡಿಕೊಂಡು ನಾನು ಅವನಲ್ಲ ಅಂತ ಹೇಳೋ ವ್ಯಕ್ತಿ ನಾನಲ್ಲ. ನಾನು ಎಲ್ಲಿನೂ ಇನ್ನೊಂದು ವೈಯಕ್ತಿಕ ವಿಚಾರಗಳು ಅಂತ ಬಂದಾಗ, ವೈಯಕ್ತಿಕ ವಿಚಾರ ಅಂತಂದ್ರೆ ಏನು, ಪರ್ಸ್ನಲ್ ಅಂತಂದಾಗ ಪಬ್ಲಿಕಲ್ಲಿ ಅದು ಎಷ್ಟು ಮಾತ್ರ ಪ್ರಶ್ನೆಗೆ ನಾನು ಉತ್ತರ ಕೊಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಅದಕ್ಕೆ ನಾನು ನಮ್ಮ ದೊಡ್ಡವ್ರು ಏನೋ ಹೇಳಿದ್ರೆ ಅದ್ರ ಮುಂದಿನ ಇದರಲ್ಲಿ ಹೇಳ್ತೀನಿ ನಾನು. ಸರ್, ಈಗ ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚ ಸುದೀಪ್ ಅವರು ಕೂಡ ಬರ್ತಾ ಇದ್ರು ವಾರ. ಅವರು ಕೂಡ ನಿಮ್ಮನ್ನ ವರ್ತೂರವರೇ ಅಂತಲೇ ಒಂದು ಬಹುವಚನದಲ್ಲೇ ಮಾತಾಡಿಸ್ತಾ ಇದ್ರು. ಮತ್ತು ಅಂಥ ಒಂದು ಸೆಲೆಬ್ರಿಟಿಯ ಜೊತೆಯಲ್ಲಿ ನಿಮ್ಮನ್ನು ಮಾತುಕತೆಗೆ ಕರೆದಂಥ ಸಂದರ್ಭದಲ್ಲಿ ನಿಮ್ಗಾದ ಅನುಭವಗಳೇನು ಅಂತ? ಅಣ್ಣ, ಅದರಲ್ಲಿ ಎರಡು ಮಾತಿಲ್ಲ ಅಣ್ಣ. ಅವರು ಎಷ್ಟು ಅಂದರೆ ಅಣ್ಣ, ನಾವು ಒಂದೊಂದು ಎಪಿಸೋಡ್ ಆಗಬೇಕಾದ್ರೂ 4-5 ಸಲ ರೆಸ್ಟ್ ರೂಮ್ಗೆ ಹೋಗಿ ಬರೋದು, ಮತ್ತು ಹಿಂಗೆ ಎದ್ದು ಬಂದು ಮಲಗೋದು, ಅದೆಲ್ಲ ಮಾಡ್ತಾಯಿದ್ರು. ಅವ್ರು ಎಷ್ಟು ಅಣ್ಣ, ಆ ಎಪಿಸೋಡ್ ಆಗೋವರೆಗೂ ನಿಮ್ಗೆ ಎಷ್ಟು ಗೊತ್ತೋ ಇಲ್ಲೋ, ಒಂದು ಹತ್ರನೂ ಕುತ್ಕೊಂಡಿರೋ ಎಪಿಸೋಡ್ ಮಾಡ್ತಾಯಿದ್ದಿದ್ದು. ಹ್ಯಾಟ್ಸ್ ಆಫ್ ಅಣ್ಣ ಅವ್ರಿಗೆ. ಅವರು ಬಂದು ಹೇಳ್ತಕ್ಕಂಥ ಮಾತಿರ್ಬೋದು, ಸ್ಫೂರ್ತಿದಾಯಕವಾಗಿರ್ಬೋದು. ಒಬ್ಬರನ್ನ ಏನೋ ಒಂದು ಹೇಳ್ತಾವ್ರೆ ಅವ್ರ ಬಗ್ಗೆ ಅಂತಂದವಾಗ ಅದು ನಾವು ತಪ್ಪಾಗಿ ತಿಳ್ಕೊಬಾರ್ದು. ಅದು ಅವ್ರು ಕೊಡೋ ಎಚ್ಚರಿಕೆ. ಅದು ನಾನು ಅವ್ರ ಮಾತನ್ನ ನಾನು ತುಂಬ ಗೌರವಿಸ್ತೀನಿ ನಾನು. ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಸ್ಪರ್ಧಿಗಳು ಮುಖವಾಡವನ್ನು ಹಾಕೊಂಡು ಆಟ ಆಡ್ತಾರೆ ಅನ್ನೋ ಮಾತುಗಳು ಕೂಡ ಹರಿದಾಡ್ತಾ ಇತ್ತು. ಆ ರೀತಿ ನೋಡೋದಾದ್ರೆ ನಿಮ್ಮ ಪ್ರಕಾರ ಯಾರೆಲ್ಲ ಒಂದು ರೀತಿ ಮುಖವಾಡಗಳನ್ನ ಧರಿಸ್ಕೊಂಡಿದ್ರು ಅಂತ? ಅಣ್ಣ, ನಾನಂತೂ ಮುಖವಾಡ ಹಾಕಿಲ್ಲ. ಬೇರೆಯವ್ರು ಹಾಕಿದ್ರೇನೋ ಅವ್ರ ಮುಖವಾಡ ನಾನು ನೋಡಿಲ್ಲಲ್ಲ ಈಚೆ. ಆ ಥರ ಇದ್ರು ಅಂದಿದ್ರೆ ನಾನು ಹೇಳ್ಬೋದಾಗಿತ್ತು, ಇವ್ರು ಹಿಂಗೆ ಅವ್ರೆ ಅಂತ. ಆಟಕ್ಕೋಸ್ಕರ ಆಡೋರೇನೋ ನನಗೆ ಗೊತ್ತಿಲ್ಲ ಅಣ್ಣ ಅದ್ರ ಬಗ್ಗೆ. ಸರ್, ಈಗ ಕೊನೆಯದಾಗಿ ಬಿಗ್ ಬಾಸ್ ಮನೆಯ ಅಷ್ಟು ದಿನದ ಜರ್ನಿಯಲ್ಲಿ ನಿಮಗೆ ಇಷ್ಟ ಆದಂತಹ ಒಂದಷ್ಟು ಸನ್ನಿವೇಶಗಳನ್ನ ಹಂಚ್ಕೊಳ್ಳೋದಾದ್ರೆ? ಅಣ್ಣ, ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದು ಆಪರ್ಚುನಿಟಿಗಳು ಏನು ಕೊಟ್ಟಿದ್ದಾರೆ, ನಿಮ್ಮ ಬಗ್ಗೆ ನೀವು ತಿಳಿಸಿ ಅಂತಂದವಾಗ ಅದು ಎಂಥ ವೇದಿಕೆ ಅಣ್ಣ. ಅದು ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನೋ ಅಂದಂಗೆ ನನಗೆ ಆ ಸಿಚುವೇಶನ್ ಬಂದಿದ್ದು. ಇಲ್ಲಿ ಹೊರಗಡೆ ಬಂದಮೇಲೆ ಗೊತ್ತಾಯಿತು ನನಗೆ. ಅದೇ ಟೈಮಲ್ಲಿ ಇಲ್ಲಿನೂ ಆ ಸಿಚುವೇಶನ್ ಓಡ್ತಾ ಇತ್ತಂತೆ. ದೇವರನ್ನೇ ಕೆಲವ್ರು ಹೇಳ್ಕೊಬೋದು, ಅದನ್ನ ಅವರೇ ಹೇಳಿಸಿ ಮಾಡಿಸೋರೆ ಅಂತ. ಆ ಭಗವಂತನಿಗೆ ಒಂದೇ ಗೊತ್ತು. ಕೆಲವ್ರು ಯಾರೋ ಹೇಳ್ತಾ ಇದ್ರಂತೆ ಇದೆಲ್ಲ ಸ್ಕ್ರಿಪ್ಟೆಡ್ ಅಂತ. ದೇವ್ರ ಸತ್ಯವಾಗಲೂ ಅದೆಲ್ಲ ಇಲ್ಲ ಅಣ್ಣ. ಅದೆಲ್ಲ ಶುದ್ಧ ಸುಳ್ಳು. ಅಲ್ಲಿ ಏನೇ ಮಾತು ಆಡಿರ್ಬೋದು, ಅಲ್ಲಿ ಏನೇನು ನಡೆದಿರೋದು ಎಲ್ಲ ಅದು ಮನಸ್ಸಿಂದನೇ ಬಂದಿರೋದು. ಮತ್ತು ನಾನೇನು ಹೇಳ್ತೀನಿ ಅಂತಂದರೆ, ಒಂದು ಪಬ್ಲಿಕ್ ಇದರಲ್ಲಿ ನಿಂತ್ಕೊಂಡು ನನ್ನ ತನ ಅಂತ ಬಂದವಾಗ ನಾನು ಮಾತಾಡಿರೋ ಮಾತು ಎಳ್ಳಷ್ಟು ಏನಾದರೂ ಸುಳ್ಳಿದ್ರೆ ನಾನು ಇಲ್ಲೋರ್ಗೂ ನಡ್ಕೊಂಬಂದಿರೋದೆಲ್ಲ ಸುಳ್ಳೆ ಅಂತ ನಾನು ಹೇಳ್ತೀನಿ ನಾನು. ಸರ್, ಈಗ ಹಳ್ಳಿಕಾರ್ ರೇಸನ್ನು ಕೂಡ ಆಯೋಜನೆ ಮಾಡ್ತಾ ಇದ್ದೀರಾ. ಆ ಒಂದು ರೇಸ್ಗೆ ಕಿಚ್ಚ ಸುದೀಪ್ ಅವರು ಕೂಡ ಬೆಂಬಲ ಕೊಡ್ತಾ ಇದ್ದಾರೆ. ಆ ಒಂದು ರೇಸ್ ಯಾವ ರೀತಿ ನಡೆಯುತ್ತೆ, ಆ ಜನರಿಗೆ ಏನು ಹೇಳ್ತೀರಾ ಹಳ್ಳಿಕಾರ್ ತಳಿಗಳ ಬಗ್ಗೆ ಅಂತ? ಅಣ್ಣ, ಹೋದ ವರ್ಷ ನಾವು ರೇಸ್ ಮಾಡಿ ಯಶಸ್ವಿಯಾಗಿ ಸಕ್ಸಸ್ಫುಲ್ ಮಾಡಿದಿರಿ. ಈ ವರ್ಷ ಹೆಂಗೆ ಮಾಡ್ತೀನಿ ರೇಸ್ ಅಂತಂದ್ರೆ, ನಾನು ₹1 ದುಡ್ಡು ನಾನು ಕೈಗೆ ತಗೊಳಲ್ಲ. ರೇಸ್ ಮಾಡಬೇಕಂದ್ರೆ ಸುಮಾರು ದುಡ್ಡು ಖರ್ಚಾಗ್ತೈತೆ. ಅದು ಹೆಂಗೆ ಮಾಡ್ತೀನಿ ಅನ್ನೋದು ನೀವು ರೇಸೆಲ್ಲ ಆದಮೇಲೆ ಬಂದು ಇಂಟರ್ವ್ಯೂ ಮಾಡಿರಿ, ನಿಮ್ಮ ಪುತ್ರ ಸಿಕ್ಕಿರ್ತದೆ. ಕೆಲವರು ಹೇಳಿದ್ರು ಗೋಣಿ ಚೀಲದಲ್ಲಿ ತುಂಬ್ಕೊಂಬಂದಂತೆ, ಇನ್ನು ಕೆಲವು ಅಕೌಂಟ್ಗೆ ಟ್ರಾನ್ಸ್ಫರ್ಗಳಾಗೋಗಿದ್ವಂತೆ. ಮೋಸ್ಟ್ಲಿ ಇದಕ್ಕೆ ಮುಂಚೆ ನಾವು ತಿರ್ಬೋಕಿಗಳಾಗಿ ಬದುಕಿದ್ರೇನೋ ಅವ್ರ ಕಣ್ಣಕ್ಕೆ. ಅವತ್ತಿಂದನೂ ಚಿಕ್ಕತಿಪ್ಪಣ್ಣವ್ರ ಮನೆ, ಅನ್ನ ಹಾಕಿರೋ ಮನೆಯೇ. ಇವತ್ತು ವರ್ತೂರು ಸಂತೋಷ ಆಗಿ ನಾನಿರೋದು, ನಾನು ಸಾಯೋವರ್ಗೂ ಅನ್ನ ಹಾಕೋ ಮನೆಯೇ. ಅನ್ನ ಹಾಕೋ ಮನೆ ಗೊಬ್ಬರ ಚೆಲ್ದುವಲ್ಲ ಯಾವತ್ತೂ ಕೆಡಲ್ಲ. ನಾವು ಮಾಡ್ದಿರೋದೆಲ್ಲ ಅವ್ರು ಮಾಡಿರೋದ್ರನ್ನ ತಗೊಂಬಂದು ನಮ್ಗೆ ಕೋತಿ ಬಾಳೆಹಣ್ಣು ತಿಂದು ಮೇಕೆ ಮೂತಿ ಕೂಜಿತು ಅನ್ನೋ ನ್ಯಾಯ ಮಾಡೋಕ್ಕೆ ಬಂದರು. ಲಾಸ್ಟ್ಗೆಲ್ಲೋ ಅವರೇ ನೋಡ್ಕೊಂಬಿಟ್ರು. ಅದಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ, ಇನ್ನೊಬ್ಬರು ನಾವು ಅನ್ನೋಕ್ಕಿಂತ ಮುಂಚೆ ನಾವೇನು ಅಂತ ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ಈ ರೇಸ್ಗೆ ಸಿದ್ಧತೆಗಳು ನೀವು ಕೇಳ್ದಂಗೆ ವಿಭಿನ್ನವಾಗೈತೆ ಅಣ್ಣ. ಸ್ಪೆಷಲ್ ಈ ಸಲ ಏನು ಹ್ಯಾಪಿ ಬಿಗ್ ಬಾಸ್ಗೆ ಹೋಗಿ ಬಂದಿದ್ದೀನಿ, ಆ ರೀತಿ ರೇಸಲ್ಲೂ ಸ್ಪೆಷಲ್ಲಾಗಿನೇ ಹ್ಯಾಪಿ ರೇಸ್ ಅಂತ ಮಾಡ್ತೀನಿ ಈ ಸಲ. ಸರ್, ಈಗ ಬಿಗ್ ಬಾಸ್ನ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಂದ ಬಳಿಕ ಒಂದು ಅಭೂತಪೂರ್ವವಾದ ಬೆಂಬಲ ಸಿಕ್ತು ನಿಮಗೆ. ಅಲ್ಲಿದ್ದಾಗಲೂ, ಮನೆಯಲ್ಲಿದ್ದಾಗಲೂ ಅಷ್ಟೇ ಬೆಂಬಲ ಸಿಕ್ತು, ಮನೆಯಿಂದ ಹೊರ ಬಂದಾಗಲೂ ಕೂಡ ಅದೇ ರೀತಿ ಬೆಂಬಲ ಸಿಕ್ತು. ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನನ್ನ ಅಭಿಮಾನಿಗಳಿಗೆ ನಾನು ಅದೇ ಹೇಳೋದು, ಬಿಗ್ ಬಾಸ್ ಮನೆ ಒಳಗಡೆ ನೋಡಿ ಎಂಜಾಯ್ ಮಾಡ್ತಾಯಿದ್ರು. ಅದಾದಮೇಲೆ ಹೊರತೂರು ಹಣ್ಣು ಎಲ್ಲೋ ಸಿಕ್ಕಲ್ಲ ಅಂತಂದರೆ ದಯವಿಟ್ಟು ಅದು ತಿಳ್ಕೊಂಬೇಡ್ರಿ. 24/7 ಮನೆ ಹತ್ರ ಇದ್ದರೆ ಇಲ್ಲಿ ಸಿಗ್ತೀನಿ. ಇಲ್ಲಿಲ್ಲ ಅಂತಂದರೆ ಯಾವುದಾದ್ರೂ ಪ್ರೋಗ್ರಾಮ್ಗಳಲ್ಲಿ ಊರುಗಳ್ಕ ನಾನು ಫಸ್ಟ್ ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆನೂ 8-10 ಪ್ರೋಗ್ರಾಮ್ ಮಾಡಿದ್ದೀನಿ ಅಣ್ಣ, ವರಿಗಳು ಹಾಕ್ಕೊಂಡು ಒಂದೊಂದು ಊರಲ್ಲಿ. ಇನ್ನು ಮುಂದಕ್ಕೆ ಇನ್ನೂ ಜಾಸ್ತಿ ಆಗ್ತದೆ ಅಂತ ನನಗೆ 100% ಗೊತ್ತು. ನನ್ನ ಕೈಯಲ್ಲಿ ಆದಷ್ಟು ನಾನು ಮಾಡೇ ಮಾಡ್ತೀನಿ. ಆಮೇಲೆ ನಾನು
ಈ ಫೀಲ್ಡಲ್ಲಿ ಬಂದಮೇಲೆ ಸುಮಾರು ಜನಕ್ಕೆ ಜೀವನಗಳು ಕಲ್ಪಿಸಿದ್ದೀನಿ ಅಣ್ಣ. ನಾನು ಯಾರ ಅನ್ನನೂ ಕಿತ್ಕೊಂಡಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ. ಬಸಪ್ಪನವ್ರು ಎಷ್ಟೋ ಈ ಭೂಮಿ ಮೇಲೆ ಇಲ್ಲ ಇಕ್ಕೊಳಕ್ಕಾಗಲ್ಲ ಇದನ್ನು ಇನ್ನು ನಮ್ಗೆ ಏನಕ್ಕೆ ಅಂದವಾಗ ರೇಸ್ ಅನ್ನೋ ಒಂದು ಇದು ಬಂದ ಮೇಲೇ ಎತ್ತು ಸಾಕಬೇಕು ಅನ್ನೋ ಒಂದು ಕ್ರೇಜ್ ಬಂದಿದ್ದು. ಎಲ್ಲ ಅಯ್ಯಪ್ಪನವರು ಸಹಕಾರ ಮಾಡ್ತಾ ಇರೋದು, ಜನ ಸಹಕಾರ ಮಾಡ್ತಾ ಇರೋದು. ನಾನು ಜನದ ಜೊತೆನೇ ಇದ್ದು ಜನದ ಜೊತೆನೇ ಬೆರಿಬೇಕು ಅಂತ ನಾನು ಹೇಳ್ತೀನಿ ನಾನು. ಇದಿಷ್ಟು ವರ್ತೂರ್ ಸಂತೋಷ್ ಅವರ ಮಾತು. ಒಟ್ಟಾರೆ ನಾನು ಮುಂಚೆ ಹೇಗಿದ್ನೋ ಅದೇ ರೀತಿಯಲ್ಲಿ ಆ ಜನರ ಜೊತೆ ಜನಾನುರಾಗಿಯಾಗಿ ನಾನು ಇರ್ತೀನಿ ಅನ್ನೋ ಮಾತನ್ನ ವರ್ತೂರ್ ಸಂತೋಷ್ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.